9ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡುತ್ತಿದ್ದೇವೆ. ಈಗ ನನ್ನ ಗೆಳತಿಯರಾದ ಎಲ್ಲರೂ ಕೂಡ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರ ಬಗ್ಗೆ ತಿಳಿಸ್ಕೊಟ್ರು. ಈಗ ನಾನು ವಿಶ್ವಗುರು ಬಸವಣ್ಣನವರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವರನ್ನ ನಾವು ವಿಶ್ವಗುರು ಅಂತ ಕರಿತೀವಿ. ಯಾಕೆ ಹೇಳಿ, ಇವರು ವಿಶ್ವಕ್ಕೆ ಗುರು ಆದವರು, ಆದ್ರಿಂದ ನಾವು ಬಸವಣ್ಣನವ್ರನ್ನ ವಿಶ್ವಗುರು ಅಂತ ಕರಿತೀವಿ. ಇವರು ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸಾಂಸ್ಕೃತಿಕದಲ್ಲಿ ಬಸವಣ್ಣರು ಕೂಡ ಒಬ್ಬರಾಗಿದ್ದಾರೆ. ಇವರ ಕಾಲ 12ನೇ ಶತಮಾನ. ಇವರ ತಂದೆ ಮಾದರಸ ಮತ್ತು ಅವರ ತಾಯಿ ಮಾದನಾಂಬಿಕೆ. ಆದ್ರೆ ಇವರ ತಂದೆ ಹೆಸರೇನು? ತಾಯಿ ಇವರ ಕಾಲ 12ನೇ ಶತಮಾನ. ಇವರು ವಿಜಯಪುರ ಜಿಲ್ಲೆಯ ಬಸವನವಾಡಿಯ ಗ್ರಾಮದವರು. ಇವರ ಜಿಲ್ಲೆ ಯಾವುದು? ಇವರೂರು ಇವರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸುತ್ತಾರೆ. ಇವರು ಕೂಡಲ ಸಂಗಮ ದೇವಾಲಯದಲ್ಲಿ ಧ್ಯಾನ ಮಾಡಲು ಕುಳಿತುಕೋತಾರೆ. ಆಗ ಅವರು ಕೂಡಲ ಸಂಗಮವನ್ನೇ ತನ್ನ ಅಂಕಿತ ನಾಮವಾಗಿ ಇಟ್ಕೋತಾರೆ. ಇವರು ಏನ್ ಕೆಲಸ ಮಾಡ್ತಿದ್ರು ಅಂದ್ರೆ ರಾಜ ಬಿಜ್ಜಾಳ, ಇವನು ಮಂಗಳವಾಡಿಯ ರಾಜ ಬಿಜ್ಜಾಳನಲ್ಲಿ ಹಣಕಾಸು ಸಚಿವರಾಗಿದ್ರು. ಇವ್ರ ಕೆಲಸ ಏನ್ ಮಾಡ್ತಿದ್ರು? ಯಾರ ರಾಜನ ಆಸ್ಥಾನದಲ್ಲಿ ಹಣಕಾಸು ಸಚಿವರಾಗಿದ್ರು? ಇವರು ಹಣಕಾಸಿನ ಸಚಿವರಾಗಿದ್ದಾಗ ಇವರ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಮತ್ತು ಹಿರಿಯರಿಗೆ ಕೊಡುವ ಗೌರವವನ್ನು ನೋಡಿಬಿಟ್ಟು ಇವರು ಮುಂದೆ ರಾಜ್ಯದ ಪ್ರಧಾನಿ ಆಗ್ತಾರೆ. ರಾಜ್ಯದಲ್ಲಿ ಬೇರೂರಿದ್ದ ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆ ಕಾರ್ಯಾಚರಣೆಗಳನ್ನ ಇವರು ವಿರೋಧಿಸುತ್ತಾರೆ. ಇವರು ವಿಶ್ವ ಮೊಟ್ಟ ಮೊದಲ ಸಂಸತ್ ಎಂದು ಪ್ರಖ್ಯಾತವಾಗಿರುವ ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವನವಾಡಿಯಲ್ಲಿ ಬಸವ ಕಲ್ಯಾಣಕ್ಕೆ ಅಸ್ತಿತ್ವಕ್ಕೆ ತರ್ತಾರೆ. ಇವರು ವಿಶ್ವ ಮೊಟ್ಟ ಮೊದಲ ಸಂಸತ್ ಎಂದು ಪ್ರಖ್ಯಾತವಾಗಿರುವ ಮಂಟಪ ಯಾವುದು? ಬಸವಣ್ಣವರು ಆತ್ಮ ಕಲ್ಯಾಣವಲ್ಲದೆ ಲೋಕ ಕಲ್ಯಾಣವನ್ನು ಕೂಡ ಮಾಡ್ತಾರೆ. ಇವರು ತಮ್ಮ ಕೆಲಸವಲ್ಲದೆ ಲೋಕದಲ್ಲಿ ಉದ್ಧಾರಗಳನ್ನು ಮಾಡ್ತಾರೆ. ಮತ್ತೆ ಬಸವಣ್ಣನವರು ಅರಿವನ್ನೇ ಗುರುವಾಗಿಸಿಕೊಂಡು ಇಷ್ಟಲಿಂಗ ಪರಿವರ್ತನೆಯೊಂದಿಗೆ ದೇಹವೇ ದೇಗುಲ ಎಂದು ಹೇಳ್ತಾರೆ. ಅಂದ್ರೆ ಯಾವ ದೇವರು ಅಲ್ಲ, ಎಲ್ಲ ಒಂದೇ ದೇವರನ್ನು ಪೂಜಿಸಬೇಕು ಅಂತ ಹೇಳ್ತಾರೆ. ದೇವಾಲಯವನ್ನು ನಿರಾಕರಿಸಿ ಏಕ ದೇವ ನಿಷ್ಠೆಯನ್ನು ಪ್ರತಿಪಾದಿಸುತ್ತಾರೆ. ಅದೇ ಏಕ ದೇವರನ್ನು ಪೂಜೆ ಮಾಡಬೇಕು ಅಂತ ಎಲ್ಲರಲ್ಲೂ ಹೇಳ್ತಾರೆ. ಇವರು ದಯವೇ ಧರ್ಮದ ಮೂಲ ಎನ್ನುವ ಅಹಿಂಸಾ ತತ್ವಕ್ಕೆ ಒತ್ತನ್ನು ಕೂಡ್ತಾರೆ. ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ಇವರು ಬಸವಣ್ಣನವರು ವಿನೂತನ ಪರಿಕಲ್ಪನೆ ಆಗಿದೆ. ಇವರ 3 ವಿನೂತನ ಪರಿಕಲ್ಪನೆಗಳು ಯಾವ್ಯಾವ ಹೇಳ್ತಿ? ಕಾಯಕ ಮತ್ತು ದಾಸೋಹ ಮತ್ತು ಇಷ್ಟಲಿಂಗಗಳು. ಇವರು ಜಾತ್ಯತೀತ, ಲಿಂಗಾತೀತ, ಸಾಮಾಜಿಕ ಕಲ್ಯಾಣದಲ್ಲಿ ನೆಲೆಗೂಡಿಸಿಕೊಂಡಿದ್ದವನ್ನ ಅಂದ್ರೆ ಅವ್ರ ನಡುವೆ ನೆಲೆಗೂಡಿಸ್ತಾರಲ್ಲ, ಜಾತಿ ಎಲ್ಲರೂ ಒಂದೇ ಆಗಿ, ನಾವು ಯಾವ ಜಾತಿನೂ ಬೇರೆ ಬೇರೆ ಅಲ್ಲ, ನಾವು ಅಷ್ಟು ಒಂದೇ ಜಾತಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮೂಡಿಸ್ತಾರೆ. ಇವರು ಸ್ಥಾರಕ ಉಂಟು ಜಂಗಮವಿಲ್ಲ, ಕಾಯಕವೇ ಕೈಲಾಸ ಎಂದು ಹೇಳ್ತಾರೆ. ನಾವು ಮಾಡೋ ಕೆಲಸದಲ್ಲಿ ಕೈಲಾಸವನ್ನ ಕಾಣಬೇಕು, ನಾವು ಯಾವುದೇ ಕೆಲಸ ಮಾಡಲಿ ಅದನ್ನ ನಿಷ್ಠೆಯಿಂದ ಮಾಡಬೇಕು ಅಂತ ಇವರು ಹೇಳ್ತಾರೆ. ಕಾಯಕದಲ್ಲಿ ಮೇಲು ಕೀಳೆಂಬುದು ಇರಬಾರ್ದು. ಅಂದ್ರೆ ನೀನ್ ಮೇಲು, ನಾನು ಕೀಳು, ನೀವು ದೊಡ್ಡವರು, ನಾವು ಚಿಕ್ಕವರು ಅಂತ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಬೇರೆಯವರಿಗೆ ಭೇದವನ್ನ ಮಾಡಬಾರ್ದು. ಇವರು ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನನಗಿಂತ ಚಿಕ್ಕವರು ಯಾರು ಇಲ್ಲ, ಶಿವಭಕ್ತರಿಗಿಂತ ದೊಡ್ಡವರು ಯಾರು ಇಲ್ಲ ಅಂತಲೂ ಹೇಳ್ತಾರೆ. ಇವರು ಸಮಾಜ, ಧಾರ್ಮಿಕ ಮತ್ತು ಚಿಂತನೆ ಮತ್ತು ಅದನ್ನು ಸಾಕಾರಗೊಳಿಸಿದ ಪರಿ ಅನನ್ಯವಾದದ್ದು. ಅಂದ್ರೆ ಇವರು ಸಾಮಾಜಿಕ ಕಾರ್ಯ ಆಗಿರ್ಬೋದು, ಧಾರ್ಮಿಕ ಕಾರ್ಯಗಳಾಗಿರ್ಬೋದು, ಅದನ್ನೆಲ್ಲ ಎಲ್ಲರಲ್ಲೂ ಮೂಡಿಸ್ತಾರೆ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ಪ್ರತಿಪಾದಿಸ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದಾಗಿರ್ಬೋದು, ಅವ್ರ ಬಗ್ಗೆ ಕೆಟ್ಟ ಭಾವನೆ ಇರಬಾರ್ದು ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತಾನು ಹೇಳ್ತಾರೆ. ವಿಶ್ವದ ಜನರೆಲ್ಲರೂ ಸಮಾನರು, ಹುಟ್ಟಿನಿಂದ ಯಾರು ಅಸ್ಪೃಶ್ಯರಲ್ಲ ಎಂದು ಬಸವಣ್ಣನವರು ಸಾಧಿಸ್ತಾರೆ. ಅಂದ್ರೆ ನಾವು ಜನರೆಲ್ಲರೂ ಒಂದೇ ಸಮಾನರು, ಅಂದ್ರೆ ನಾವೆಲ್ಲರೂ ಒಂದೇ, ಯಾರು ಇಲ್ಲಿ ಬೇರೆ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಹುಟ್ಟಿನಿಂದ ಯಾರು ಅಸ್ಪೃಶ್ಯರಲ್ಲ, ಅಂದ್ರೆ ಒಬ್ರಿಗೆ ಬುದ್ಧಿ ಇರುತ್ತೆ, ಒಬ್ರಿಗೆ ಬುದ್ಧಿ ಇರಲ್ಲ ಅಂತ ನಾವ್ ಯಾರು ಬೇರೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಸ್ಪೃಶ್ಯರು ಅಂದ್ರೆ ಮೇಲ್ಜಾತಿಯವರು ಕೆಳಜಾತಿಯನ್ನ ಮುಟ್ಟಬಾರ್ದು, ಮಾತಾಡಬಾರ್ದು ಅಂತೆಲ್ಲ ಇರ್ತಾರೆ. ಅದನ್ನೆಲ್ಲ ಇವರು ವಿರೋಧಿಸ್ತಾರೆ. ಅಂದ್ರೆ ನಾವೆಲ್ಲ ಒಂದೇ, ಆ ಥರ ಏನಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಕನ್ನಡ ಸಾಹಿತ್ಯಕ್ಕೆ ನೀಡಿದ ವಿನೂತನ ಕೊಡುಗೆಗಳು ಅಂದ್ರೆ ಇವರು ಪ್ರತಿಪಾದಿಸಿದ ವಚನಗಳಾಗಿರ್ಬೋದು, ಬಸವಣ್ಣನವರು ಮತ್ತೆ ಅಕ್ಕಮಹಾದೇವಿ ಆಗಿರ್ಬೋದು, ಇನ್ನು ಮುಂತಾದವರು ಕೆಲವು ವಚನಗಳನ್ನ ಪ್ರತಿಪಾದಿಸಿದ್ದಾರೆ. ಅದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯಾಗಿದೆ. ವಚನಗಳು ಒಂದರ್ಥದಲ್ಲಿ ವಿಶ್ವಕ್ಕೆ ನೀಡಿದ ಸಂವಿಧಾನ ಎನ್ನಬಹುದು. ಅಂದ್ರೆ ನಾವು ನಮ್ಮ ಸರ್ಕಾರದಲ್ಲಿ ಏನೇ ಮಾಡಬೇಕು ಅಂದ್ರೂ ಸಂವಿಧಾನ
ವಚನಗಳನ್ನೇ ನಾವು ಸಂವಿಧಾನ ಅಂತ ತಿಳ್ಕೋಬಹುದು. ಅನೇಕ ವಚನಗಳ ಮೂಲಕ ವಚನಗಾರರು ಅಂದಿನ ಸಮಾಜದಲ್ಲಿ ಲೋಪದೋಷಗಳನ್ನು ಎತ್ತಿ ತೋರಿಸಿದ್ದಾರೆ. ಅಂದ್ರೆ ಅವ್ರು ರಚಿಸಿರುವ ವಚನಗಳು ಹೇಗಿದ್ದಾವೆ ಅಂದ್ರೆ ಹಿಂದೆ ಏನೇನು ನಡೀತು, ಲೋಪ ದೋಷಗಳು ಅಂದ್ರೆ ಅವರಲ್ಲಿ ಏನೇನು ದೋಷ ಇತ್ತು, ಮತ್ತೆ ಕೀಳು ಮೇಳು ಕೀಳೆಂಬ ಭೇದ ಇತ್ತು, ಅವನ್ನೆಲ್ಲ ವಚನದಲ್ಲಿ ಇವರು ತೋರಿಸ್ತಾರೆ. ವಚನ ಚಳವಳಿಯ ಕಾರಣ ಅವರ ಅನುಯಾಯಿ ಜಾತಿ ವರ್ಣ ವರ್ಗ ಲಿಂಗ ಭೇದವಿಲ್ಲದೆ ಒಕ್ಕೂಟಿಸಿದರು. ಅಂದ್ರೆ ಜಾತಿ ಭೇದ ಇಲ್ಲ, ನೀನ್ ಯಾವ ಜಾತಿ ನಾನು ಯಾವ ಜಾತಿ ಅಂತ ಯಾವ್ದ್ರಲ್ಲೂ ತೋರಿಸಿಲ್ಲ. ವರ್ಗ ಆಗಿರ್ಬೋದು, ಅಂದ್ರೆ ನೀನ್ ಆ ವರ್ಗ ಈ ವರ್ಗ ಆದ್ರೆ ಏನು ಭೇದವನ್ನ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ವಚನಗಳನ್ನ ಪ್ರತಿಪಾದಿಸಿದ್ದಾರೆ. ಇವರಲ್ಲಿ ಪ್ರಮುಖರಾದರು ಸತ್ಯಕ್ಕ, ಆಯ್ದಕ್ಕಿ ಲಕ್ಕಮ್ಮ, ಸಿದ್ದರಾಮ, ಚನ್ನಬಸವಣ್ಣ, ಇನ್ನು ಮುಂತಾದವರು ಇದ್ದಾರೆ. ಆದರೆ ಬಸವಣ್ಣನವರು ಕೂಡ ಒಬ್ಬರು. ಶ್ರೀ ಬಸವಣ್ಣನವರು ಮಾನವ ಕುಲದ ಕಲ್ಯಾಣಕ್ಕೆ ನೀಡಿದ ಸಂದೇಶ ಸರ್ವಕಾಲಿಕದವು. ಅಂದ್ರೆ ಇವ್ರು ನೀಡಿರುವ ಮಾನವದಲ್ಲಿ ಅಂದ್ರೆ ಹಿಂದೆ ಯಾವ್ಯಾವ ಜನ ಇದ್ರು ಮೇಲು ಕೀಳೆಂಬ ಅವ್ರಿಗೆಲ್ಲ ಇವ್ರು ನೀಡಿರುವ ಸಂದೇಶಗಳು ಇನ್ನು ಇವಾಗ್ಲೂ ನಡೀತಿದೆ. ಇನ್ನು ಇವಾಗ್ಲೂ ಅದು ಚಾಲನೆಯಲ್ಲಿ ಇದೆ, ಬೇರು ಬಿಟ್ಟಿದೆ. ಎಲ್ಲರೂ